ಈ ಸರಿ ನಮ್ಮ ಇನ್ನೊಂದೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರಯತ್ನ ಏನು ನಿಲ್ಲಿಸಿಲ್ಲ. ನೋಡೋಣ ಈ ಸರಿ ಏನಾದ್ರು ಮಾಡಿ. ಸ್ಕ್ಯಾನಿಂಗ್ ಅಪ್ ಬಂದು ಒಂದು 15 ದಿನ ಆಯ್ತು, ರಿಪೋರ್ಟ್ ಆಯಿತು. ಅಲ್ಟ್ರಾಸೌಂಡ್ ಮಿಷಿನ್ನು ಅದು ಸುಮಾರು ವರ್ಷದಿಂದ ಹಾಗೆ ನಿಲ್ಸಿದ್ವಿ. ಅದನ್ನ ಈಗ ಫಿಟ್ ಮಾಡ್ತಾ ಇದ್ದೀವಿ. ಅದಕ್ಕೊಂದು ಇದು PCPNDT ಆಕ್ಟ್ ಅಂತ ಬಂದಿತ್ತು, ಪ್ರೊಸೆಸಿಂಗ್ ಅಲ್ಲಿದೆ. ಈ ವಾರದಲ್ಲಿ ಅದು ಆಗುತ್ತೆ. ಇನ್ನು ಯಾವುದೇ ಸ್ಕ್ಯಾನಿಂಗ್ ಹೊರಗಡೆ ಹೋಗಲ್ಲ. ಹೊಟ್ಟೆ ಸ್ಕ್ಯಾನಿಂಗ್ 70 ವರ್ಷದಿಂದ ಇವ್ರೇನ್ ಮಾಡ್ಬಿಟ್ಟಾರೆ, ಬಿಟ್ಕೊಟ್ಟಾರೆ. ಮನೆಗಳು ಒಂದು 80 ಮನೆಗಳು ಕುಟುಂಬಗಳು ಕಟ್ಕೊಂಡ್ಬಿಟ್ಟಿದ್ದಾರೆ. ಮನೆ ಕಟ್ಕೊಂಡು 70 ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ. ಜಮೀನು ಇವ್ರ ಹೆಸರಲ್ಲೇ ಇದೆ. ಮನೆಗಳು ಎಲ್ಲ ಸಾರ್ವಜನಿಕರು ಎಲ್ಲ ಇವುಗಳ 79 ವರ್ಷದಿಂದ ಆಗಿದೆ. ಈಗ ನಿಮ್ಗೆ ತಕರಾರು ನಮ್ಮ ಜಮೀನು ಬಿಡಿಸ್ಕೊಡಿದ್ದಲ್ಲ, ಇವರು ಮಾಡ್ಕೊಳ್ತಿಲ್ಲ, ಪರಿಹಾರ ಕೊಡಿ ಅಂತ ಇವರು. ಈಗ ಒಂದು ಕೆಲಸ ಮಾಡಿದ್ರು, ನೀನೇ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಒಂದು ರೆಸಲ್ಯೂಷನ್ ಮಾಡು. ಈ 4 ಎಕರೆ ಭೂಮಿಯನ್ನ ಆಶ್ರಯ ಯೋಜನೆಯಲ್ಲಿ ಖರೀದಿಸಲು ರಾಷ್ಟ್ರೀಯ ಯೋಜನೆ ತಗೊಂಡು ಖರೀದಿಸಿ ಅವರವರ ಹೆಸರಿಗೆ ಹಕ್ಕುಪತ್ರ ಕೊಡಲು ತೀರ್ಮಾನ ಬಾರದು. ತಗೊಂಡು ಇವ ತಹಶೀಲ್ದಾರ್ ಅದನ್ನ ಇವ್ರೇನ್ ಹೇಳ್ತಾರಣ, ಇವ ಆಫೀಸಿಗೆ ನಾವು ರೆಜುಲೇಷನ್ ಮಾಡಿ ಕೊಡ್ಬೇಕು ಅಂದ್ರೆ ಹೊಸದಾಗಿ ಲೇಔಟ್ ಮಾಡಂಗಿದ್ರೆ ಮಾತ್ರ ಅದಕ್ಕೆ ಇದು ಕೊಡ್ಬೋದು, ಹಣ ಕೊಡ್ಬೋದು. ತಪ್ಪು ಈಗಲೂ ಕೊಡ್ಬೋದು. ಹೊಸದಾಗಿ ಲೇಔಟ್ ಮಾಡದೇ ಇದ್ರೆ ನೀವು ಯಾವುದೋ ಮನೇಲಿ ಕಟ್ಟಿ ನೀವು ಆಸ್ಪತ್ರೆ ಕೊಡಬೇಕು. ಜಮೀನಾಗುತ್ತೆ, ಈ ಪರಿಹಾರ ಕೊಡಬೇಕು ಅಲ್ಲ. ಖಾಸಗಿ ಜಮೀನಾದ್ರೆ ಅವ್ರಿಗೆ ಆಸ್ಪತ್ರೆ ಕೊಡ್ಬೇಕಲ್ಲ. ಈಗ ಅದನ್ನ ನಾವು ಕಂದಾಯ ಗ್ರಾಮದಲ್ಲಿ ಮಾಡ್ತಿರ್ತಾರೆ. ಬಟ್ ಅವರು ಪರಿಹಾರ ಕೇಳ್ತಿದ್ದಾರೆ. ಪರಿಹಾರ ಈಗ ಆಗಲೇ 4 ದಿನದಲ್ಲಿ ಇದೇ ಹೇಳಿದ್ರು. ಪರಿಹಾರ ಸಿಗಲ್ಲ. ಯಾರ್ಯಾರು ಮನೆ ಕಟ್ಟಿದ್ದಾರೆ ಆಸ್ಪತ್ರೆ ಕೊಡ್ತೀವಿ. ಆದ್ರೂ ಕಡೆಯಿಂದ ದುಡ್ಡು ಹೊರಡಿಕೆ ಕಡೆಯಿಂದ ಯಾರು ಕೊಡ್ತಾರಲ್ಲ, ಯಾರು ಕೊಡಲ್ಲಪ್ಪ. ಇದನ್ನ ಸಾಹೇಬ್ರು ಇಲ್ದೇನೆ ಒಂದ್ಸತಿ ಕೊಡಕ್ಕಿಲ್ಲ ಅಂದ್ರೆ ನಮ್ಮ ಮನೆ ಖಾಲಿ ಮಾಡಿ ನಮ್ಮ ಜಮೀನಲ್ಲಿ ಮಾಡಿದ್ದಾನೆ. ತಲೆಕೆಟ್ಟರು ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿ ಅಂತೇಳಿ ಎಷ್ಟು ಬಂದಿದೆ. ಗ್ರಾಮ ಪಂಚಾಯತ್ ಅಲ್ಲ, ನಿಮ್ಮ ಸಂಘ ಸಂಸ್ಥೆಗಳಿಗೆ, ದಲಿತ ಸಂಘ ಸಂಸ್ಥೆಗಳಿಗೆ ನೀನು ಕಾಚಿಕಟ್ಟ ಪಂಚಾಯತಿ ಮಾಡಿದೀಯಾ, ಅದು ಈಗ ಪಟ್ಟಣ ಪಂಚಾಯತಿ ಐತೆ. ಪಟ್ಟಣ ಪಂಚಾಯತಿ ಸೇರ್ಪಡೆ ಆದ 1 ಗಂಟೆ ಒಳಗೆ ನಿಮ್ಮ ಮನೆಗೆ ನಿಮ್ಮ ಸಂಘಕ್ಕೆ ನೀವು ಯಾರು ಸಂಘ ಮಾಡ್ಕೊಳ್ಳಿ, ಫಸ್ಟ್ ಆ ಸಂಘ ಮಾಡ್ಕೊಂಡು ರೆಕಗ್ನೈಸ್ ಮಾಡ್ಕೊಳ್ಳಿ, ನಿಮ್ಗೆ ಹ್ಯಾಂಡ್ ಓವರ್ ಆಗುತ್ತೆ. ಅದು ಮಾತಾಡಿದ್ರು. ಇದೊಂದಲ್ಲ, ಒಟ್ಟು 1.5 ಲಕ್ಷ ಭವನ ಆಗಿದೆ. ಮೇಂಟೈನ್ ಮಾಡೋದು ಯಾರು ಆ ಸಮಾಜದ ಅವ್ರಿಗೇನೆ ಸಂಘ ಮಾಡ್ಕೊಂಡು ಅವ್ರಿಗೆ ಹ್ಯಾಂಡ್ ಓವರ್ ಆಗಬೇಕು. ಅಧಿಕಾರಿಗಳ ಆಗಲ್ಲ ಅಂತ ಹೇಳಿ ಕೆಲವರು ಗ್ರಾಮ ಪಂಚಾಯತಿ ಕೊಟ್ಟು ಅಲ್ಲಿಂದ ಮಾಡಿಸ್ಬೇಕು. ನಾನು ಗ್ರಾಮ ಪಂಚಾಯತಿ ಆಗಲೇ ಇಲ್ಲ ಅಂತ ಹೇಳಿದ್ರು. ಅದು ಮಾಡೋಣ, ತಪ್ಪಲ್ಲ. ಅದು ಕಾನೂನು ಹಂಗಿದೆ, ಅದಕ್ಕೆ ಬದಲಾವಣೆ ಆಗುತ್ತೆ. ಚೆನ್ನಾಗಿ ಮಾಡಿರೋದು ಸರ್, ನಾನು ಹೇಳ್ತೇನೆ ಸರ್. ತಡೀರಿ, ಅದೊಂದು ಮುಗಿಲಿ. ನಾನು 30-35 ಪಂಚಾಯತ್ಗೆ ನಾನೇ ಕಾಲ್ಗಟ್ಟಿದ್ದೀನಿ ಸಾಹೇಬ್ರ ಜೊತೆಗೆ. ಎಲ್ಲ ಸೌಲಭ್ಯ ಚೆನ್ನಾಗಾಯ್ತು. ಬಾಣಾವರ ನನ್ನ ಕಣ್ಣು ಕಾಣಂಗೆ ಆಗಿಲ್ಲ. ನಾನು ಇದ್ದೀನಿ, ಅಷ್ಟೇ ಬಿಡ. 35 ಪಂಚಾಯತ್ಗೆ ಕಾಲ್ಗಟ್ಟಿದ್ದೀನಿ. ಅಲ್ಲ ಮಾಡೋದಲ್ಲ ಸರ್, ಮಕ್ಕಳಿಗೆ ಉಪಹಾರ ಇಲ್ಲ. ಆಯ್ತು ಬಿಡಪ್ಪ, ಆಯ್ತು ಬಿಡೋದಲ್ಲ, ಬೀಟ್ಗೆ ಇಲ್ಲ. ನಾನು ಹೇಳಿದಾಗ ಅದು ಬೀಟ್ಗೆ ಅಂತ ಬರುತ್ತೆ.